ನಮಸ್ಕಾರ ಸರ್, ನಿಮ್ಮ ಹೆಸರು? ಲಿಬಿನ್ ಅಂತ. ಸರ್, ಕೇಸ್ ಆಫ್ ಕೊಂಡಣ ನೋಡಿದ್ರೆ ಟ್ರೈಲರ್? ನೋಡಿದೆ ಸರ್. ಸರ್, ಹೇಗೆ ಅನಿಸ್ತು ನಿಮಗೆ? ತುಂಬ ಚೆನ್ನಾಗುಂಟು. ಈಗ ಸೀತಾರಾಮ್ ಬಿನೋಯ್ ನಂತರ ಸೇಮ್ ಟೀಮ್ ಇನ್ನೊಮ್ಮೆ ವರ್ಕ್ ಮಾಡ್ತಿದ್ದಾರೆ. ವಿಜಯ ರಾಘವೇಂದ್ರ ಸರ್ ಮತ್ತು ದೇವಿ ಪ್ರಸಾದ್ ಶೆಟ್ಟಿ ಡೈರೆಕ್ಟರ್. ಸೇಮ್ ಟೀಮ್ ಇನ್ನೊಮ್ಮೆ ವರ್ಕ್ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ ಅನಿಸ್ಬೋದು. ಸರ್, ಸೀತಾರಾಮ್ ಬಿನೋಯ್ನ OTT ತುಂಬ ಜನ ನೋಡಿ ತುಂಬ ವೈರಲ್ ಆಗಿತ್ತು. ಜೊತೆಗೆ ಅದು ಆ ಮೇಕಿಂಗ್ನ ತುಂಬ ಇಷ್ಟಪಟ್ಟಿದ್ದು. ಅದಕ್ಕೂ ಮತ್ತು ಕೇಸ್ ಆಫ್ ಕೊಂಡಣಗೂ ಏನು ವ್ಯತ್ಯಾಸ ಇರ್ಬೋದು ಸರ್ ಮೇಕಿಂಗಲ್ಲಿ? ಕೇಸ್ ಆಫ್ ಕೊಂಡನ್ ತುಂಬ ಅಡ್ವಾನ್ಸ್ ಆಗಿ ಉಂಟು. ಮೇಕಿಂಗ್ ತುಂಬ ಅಡ್ವಾನ್ಸ್ ಆಗಿ ಉಂಟು. ವಿಶ್ವಲ್ ಕ್ವಾಲಿಟಿ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಸಸ್ಪೆನ್ಸ್ ಲೆವೆಲ್ ಆಗಲಿ, ಏನೋ ಒಂದು ಹೈ ಲೆವೆಲ್ ಥ್ರಿಲ್ಲರನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ಎಲ್ಲ ಇಂಡಸ್ಟ್ರಿಯಲ್ಲಿ ಥ್ರಿಲ್ಲರ್ ಮೂವೀಸ್ ಬರ್ತಾ ಉಂಟು. ಅದೇ ರೀತಿ ನಮ್ಮ ಕನ್ನಡದಲ್ಲೂ ಒಂದು ಒಳ್ಳೆಯ ಥ್ರಿಲ್ಲರನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸರ್, ನೀವು ನೋಡಿರ್ಬೋದು ವಿಜಯ ರಾಘವೇಂದ್ರ ಸರ್ ಒಬ್ಬ ಚಾಕ್ಲೇಟ್ ಹೀರೋ ಆಗಿ ಫೇಮಸ್ ಆಗಿದ್ದು ಚಿನ್ನಾರಿ ಮುಖಾಂತರ. ಬಟ್ ಈ ಸಲ ಪೊಲೀಸ್ ಕಾಪ್ ಆಗಿ ಮಾಸ್ ಗೆಟಪಲ್ಲಿ ಕಾಣಿಸ್ಕೊತಿದ್ದಾರೆ. ಹೇಗೆ ಅನಿಸ್ತಿದೆ ಸರ್? ಈ ಕಾಪ್ ಗೆಟಪ್ ಅಲ್ಲ, ಪೊಲೀಸ್ ಲುಕ್ ಎಲ್ಲರಿಗೂ ಮ್ಯಾಚ್ ಆಗಲ್ಲ. ಆದರೆ ಕೆಲವರಿಗೆ ಅದು ಬೆಟರ್ ಸೂಟ್ ಆಗ್ತದೆ. ಸೊ ವಿಜಯ ರಾಘವೇಂದ್ರ ಸರ್ಗೆ ಈಗ ಸೀತಾರಾಮ್ ಬಿನೋಯಲ್ಲಿ ನೋಡಿದ್ರು ಒಳ್ಳೆ ಸೂಟ್ ಆಗಿದೆ. ಸೊ ಇದರಲ್ಲೂ ಒಳ್ಳೆ ಚೆನ್ನಾಗಿ ಉಂಟು, ಮಾಸ್ ಲುಕ್ ಆಗಿ ಉಂಟು. ಇದ್ರ ಜೊತೆ ಭಾವನಾ ಮೆನನ್ ಮ್ಯಾಮ್ ಆ್ಯಕ್ಟಿಂಗ್ ಆಗಿರ್ಬೋದು, ಖುಷಿ ರವಿ ಅವ್ರ ಮ್ಯಾಮ್ದು ಆ್ಯಕ್ಟಿಂಗ್ ಹೇಗೆ ಅನಿಸ್ತು ಸರ್? ಚೆನ್ನಾಗುಂಟು, ತುಂಬ ಚೆನ್ನಾಗುಂಟು. ಅವರು ಪೊಲೀಸಾಗಿ ಅದೆಲ್ಲ ಆ್ಯಕ್ಟ್ ಮಾಡಿದರೆ ತುಂಬ ಚೆನ್ನಾಗಿ ಬಂದಿದೆ. ಈಗ ಮೇಲ್ ಫೀಮೇಲ್ ಕಂಪೇರ್ ಮಾಡೋದಾದರೂ ಇಬ್ಬರದು ಒಳ್ಳೆ ಚೆನ್ನಾಗಿ ಬಂದಿದೆ ಪರ್ಫಾರ್ಮೆನ್ಸ್ ವೈಸ್. ಸರ್, ಇದ್ರ ಜೊತೆಗೇ ನೀವು ನೋಡ್ತಾ ಇರ್ಬೋದು ಕಾಂತಾರ, KGF, ಕಾಟೇರ ಇದೆಲ್ಲ ಆದಮೇಲೆ ಕೇಸ್ ಆಫ್ ಕೊಂಡಾಣ ಇದು ಕೂಡ ಕನ್ನಡ ಫಿಲಮ್ ಇಂಡಸ್ಟ್ರಿ ಅನ್ನೋದು ಒಂದು ಲಕ್ ಫ್ಯಾಕ್ಟರ್ ಆಗಿ ಕೋಟಿಗಟ್ಟಲೆ ಬಾಚ್ಬೋದಾ? ಹಾಗೇನಿಲ್ಲ, ಒಳ್ಳೆ ಮೂವೀಸ್ ಬಂದರೆ ಎಲ್ಲರೂ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಒಳ್ಳೆ ಎಂಟರ್ಟೈನರ್ ಆದರೆ ಆಟೋಮೆಟಿಕ್ಲಿ ಅದು ವರ್ಕೌಟ್ ಆಗ್ತದೆ. ಈಗ ಇಂಡಸ್ಟ್ರಿಗೆ ಬೇಕಾದದೇ ಒಳ್ಳೆ ಎಂಟರ್ಟೈನರ್ಸ್. ಜನರಿಗೆ ನೋಡಿ ಅದನ್ನು ಮೆಚ್ಚುಗೆ. ಇದು ಜನವರಿ 26ಕ್ಕೆ ಸರ್ ತುಂಬ ಸಿನಿಮಾ ಬರ್ತಿದೆ. ಈ ಇದರಲ್ಲಿ ಕೇಸ್ ಆಫ್ ಕೊಂಡಾಣ ಜನ ನೋಡಬೇಕು ಅಂದರೆ ಯಾವ ಫ್ಯಾಕ್ಟರ್ ಇರ್ತದೆ? ಒಂದು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ, ಒಳ್ಳೆ ವಿಶ್ವಲ್ ಮೇಕಿಂಗ್ ಎಕ್ಸ್ಪೆಕ್ಟ್ ಮಾಡಿ ನೋಡ್ಬೋದು. ಸರ್, ಜನವರಿ 26ಕ್ಕೆ ಸಿನಿಮಾ ಬರ್ತಿದೆ. ಕಡೆದಾಗ ಏನು ಹೇಳಕ್ಕೆ ಬಯಸ್ತೀರಾ ಸರ್ ಜನ? ಇದೊಂದು ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಮೂವಿ. ವಿಶ್ವಲ್ಸ್ ನೋಡಿದ್ರು, ಸೌಂಡ್ ಡಿಸೈನಿಂಗ್ ನೋಡಿದ್ರು, ಒಂದು ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಮೂವಿ. ಸೊ ಥಿಯೇಟ್ರಲ್ಲಿ ನೋಡಿದರೆ ತುಂಬ ಚೆನ್ನಾಗಿರ್ತದೆ ಅಂತ ಅನಿಸ್ತಾ ಉಂಟು. ಸೊ ಎಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸ್ಟಾರ್ಟ್. ಸರ್, ನಮಸ್ಕಾರ. ನಮಸ್ಕಾರ ಸರ್. ಸರ್, ನಿಮ್ಮ ಹೆಸರು? ಮೋಹನ್ ಅಂತ. ಸರ್, ನೀವೆಲ್ಲಿ ವರ್ಕ್ ಮಾಡ್ತೀರಿ? ನಾನು OT ಟೆಕ್ನಿಷಿಯನ್. ಸರ್, ರೀಸೆಂಟ್ ಡೇಸಲ್ಲಿ ಕೇಸ್ ಆಫ್ ಕೊಂಡಾಣ ಅಂತ ಒಂದು ವಿಜಯ ರಾಘವೇಂದ್ರ ಸರ್ದು ಟ್ರೈಲರ್ ನೋಡಿದ್ವಿ ಸರ್. ತುಂಬ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಆಗಿದೆ. ಮೇಕಿಂಗು ಹಾಲಿವುಡ್ ಲೆವೆಲ್ ತನಕ ಮಾಡಿದ್ದಾರೆ. ಅವರು ಕಂಬ್ಯಾಕ್ ಆಗ್ತಿದ್ದಾರೆ ಇವಾಗ. ಜೊತೆಲಿ ಈ ಮೂವಿಲಿ ಭಾವನಾ ಮೆನನ್ ಮ್ಯಾಮು ಮತ್ತು ಹೌದು ಅವರು ಇದ್ದಾರೆ. ಇವೆಲ್ಲ ನೋಡ್ಬೇಕಾದ್ರೆ ನಿಮ್ಗೆ ಏನು ಅನಿಸ್ತು? ಅವ್ರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಅವ್ರದ್ದು ಎಲ್ಲ ಮೂವೀಸ್ ನೋಡಿದ್ದೀವಿ ನಾವು. ಸರ್, ಇದರಲ್ಲಿ ಮೇಕಿಂಗ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಇವೆಲ್ಲ ಯಾವ ಥರ ಫೀಲ್ ಕೊಡ್ತು ಸರ್? ನಮಗೆ ಆಲ್ಮೋಸ್ಟ್ KGF ಥರ ಬರುತ್ತೆ ಮೂವಿ ಇದು. ಸ್ವಲ್ಪ ಮಾಡಿದ್ದಾರೆ. ನಿಮ್ಗೆ ಏನು ಇಷ್ಟ ಆಯಿತು ಸರ್ ಇದು? ಅಂದರೆ ಈ ಟ್ರೈಲರ್ ನೋಡ್ಬೇಕಾದ್ರೆ ನಾನು ಒಬ್ಬ ಆಡಿಯನ್ಸ್ ಆಗಿ ಹೋಗಬೇಕು ಮೂವಿಗೆ ಅಂತ ನಿಮ್ಗೆ ಏನು ಇಷ್ಟ ಆಯಿತು? ಬೇಸಿಕಲಿ ನನಗೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ಇಷ್ಟ ಆಗುತ್ತೆ ನನಗೆ. ಹಾಗಾಗಿ ಆ ಬೇಸ್ ಮೇಲೆ ಮಾಡಿದ್ದಾರೆ ಈ ಮೂವಿ. ಹಾಗಾಗಿ ಇಷ್ಟ ಆಗುತ್ತೆ ಮೇ ಬಿ. ಸರ್, ನಿಮಗೆ ಏನು ಅನಿಸ್ತು ಸರ್? ಅಂದರೆ ತುಂಬ ಫೀಲಿಂಗ್ಸ್ ಇದೆ ಇದರಲ್ಲಿ. ಮತ್ತು ಅದರಲ್ಲೂ ವಿಲನ್ ಪೋರ್ಷನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದು ಹೇಗೆ ಅನಿಸ್ತು? ಈಗ ಬರ್ತಾ ಇರೋ ಮೂವೀಸ್ ಎಲ್ಲ ಹೀರೋಗೆ ಎಷ್ಟು ಒತ್ತು ಕೊಡ್ತಾರೆ ಅಷ್ಟೇ ವಿಲನ್ಸ್ಗಳಿಗೂ ಒತ್ತು ಕೊಡ್ತಾರೆ. ಪ್ರಾಮುಖ್ಯತೆ ಕೊಡ್ತಾರೆ. ಹಂಗೆ ಮಾಡೋದ್ರಿಂದ ಅವ್ರಿಗೆ ವಿಲನ್ಸ್ಗಳನ್ನೂ ಚೆನ್ನಾಗಿ ತೋರಿಸ್ದಂಗೆ ಆಗುತ್ತೆ. ಸೊ ವಿಲನ್ ಗ್ರೇಟ್ ಮಾಡಿದ್ರೆ, ಒಬ್ಬ ವಿಲನ್ ಹೈಲೈಟ್ ಮಾಡಿದ್ರೆ ಹೌದು ಹೀರೋ ಗ್ರೇಟ್ ಆಗ್ತಾರೆ. ಹೌದು ಈ ವಿಲನ್ನು ಚೆನ್ನಾಗಿ ತೋರಿಸೋದ್ರಿಂದ ಒಬ್ಬ ವಿಲನ್ ನೆಕ್ಸ್ಟ್ ಮೂವಿನಲ್ಲಿ ಹೀರೋನು ಆಗ್ಬೋದು. ಎಕ್ಸಾಂಪಲ್ ನಮ್ಮ ಡಾಲಿ ಇದ್ದಾರಲ್ಲ, ಆಗ್ಬೋದು. ಸರ್, ನೀವು ನೋಡ್ತಾ ಇರ್ಬೋದು ರೀಸೆಂಟ್ ಡೇಸಲ್ಲಿ KGF, ಕಾಂತಾರ ಆದಮೇಲೆ ಸಿನಿಮಾ ಇಂಡಸ್ಟ್ರಿ ಬಿದ್ದೋಗಿತ್ತು. ಈಗ ಮತ್ತೆ ವಾಪಸ್ ಕಾಟೇರ ಎದೊಳ್ತು. ಕಾಟೇರದಿಂದ ಈಗ ಇನ್ನೊಂದು ಮೂವಿ ಅಂತ ಬಂದರೆ ಕೇಸ್ ಆಫ್ ಕೊಂಡಾಣ. ಈ ಅನ್ನೋದು ಕನ್ನಡ ಇಂಡಸ್ಟ್ರಿಗೆ ಲಕ್ ಇರ್ಬೋದಾ? ಇರ್ಬೋದು, ಮೇ ಬಿ ಇರ್ಬೋದು. ಈ ಸಿನಿಮಾ ಒಂದು 100 ಕೋಟಿ ಕಲೆಕ್ಷನ್ ಮಾಡೋವಂಥ ಆಗ್ಬೋದು. ಇವರಿಗೆ ಖುಷಿ ಮೂವಿ ಬಂತಲ್ಲ, ಆ ಮೂವಿ ದೊಡ್ಡ ಫ್ಯಾನ್ ನಾನು. ಖುಷಿ ಕೊಟ್ಟಷ್ಟೇ ಸಕ್ಸಸ್ ಕೊಡಲಿ ಇದು ಅವ್ರಿಗೆ. ಸರ್, ಇಷ್ಟು ದಿವಸ ವಿಜಯ ರಾಘವೇಂದ್ರ ಸರ್ನ ಚಾಕ್ಲೇಟ್ ಬಾಯ್ ಪೋರ್ಷನಲ್ಲಿ ನೋಡ್ತಿದ್ರು. ಈಗ ಮತ್ತೆ ವಾಪಸ್ ಅವರು ಮಾಸ್ ಲುಕ್ಕಲ್ಲಿ ಕಾಣಿಸ್ತಾರೆ. ಹೇಗೆ ಅನಿಸುತ್ತೆ ಸರ್? ನೋಡೋಕೆ ಖುಷಿ ಆಗುತ್ತೆ ನಮಗೆ. ನಮ್ಮ ಕನ್ನಡ ಇಂಡಸ್ಟ್ರಿ ಹೀರೋ ಅಲ್ವಾ,
ನೋಡೋಕೆ ಖುಷಿ. ಲಾಸ್ಟಲ್ಲಿ ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಇದೇ ಜನವರಿ 26ಕ್ಕೆ ರಿಲೀಸ್ ಆಗ್ತಿದೆ, ನೋಡಿ. ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇಷ್ಟು ಕನೆಕ್ಟ್ ಆಗುತ್ತೆ ನಿಮಗೆ. ಸರ್ ಎಲ್ಲ OTTಗೆ ಕಾಯ್ತಾ ಇದ್ದಾರೆ ಈಗೆಲ್ಲ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟ? OTT ಥಿಯೇಟ್ರಲ್ಲಿ ನೋಡೋಷ್ಟು ಫೀಲ್ ಬರೋಲ್ಲ. ಮೊಬೈಲಲ್ಲಿ ನೋಡೋದು ಮನೇಲಿ ಕೂತ್ಕೊಂಡು ನೋಡೋದು ಅಷ್ಟು ಫೀಲ್ ಆಗೋಲ್ಲ. ಎಲ್ಲರ ಜೊತೆ ಕೂತ್ಕೊಂಡು ಕಿರ್ಚಾಡ್ಕೊಂಡು ನೋಡಿದ್ರೇ ಚೆನ್ನಾಗಿ ಥಿಯೇಟ್ರಲ್ಲಿ. ನಮಸ್ಕಾರ. ಕೇಸ್ ಆಫ್ ಕೊಂಡಾನ ಫಿಲ್ಮ್ ಇದು ಟೀಸರ್ ಚೆನ್ನಾಗಿದೆ. ಒಂದು ಕಾನೂನು ಪ್ರಕಾರವಾಗಿ ಏನೇನು ಮಾಡಬೇಕು ಅನ್ನೋದನ್ನ ಟೀಸರ್ ಮುಖಾಂತರ ತೋರಿಸ್ಕೊಟ್ಟಿದ್ದಾರೆ ವಿಜಯ ರಾಘವೇಂದ್ರ ಸರ್ ಅವರು. ತುಂಬ ಚೆನ್ನಾಗಿದೆ. ಟೀಸರ್ ನೋಡಿದ್ದೀವಿ, ತುಂಬ ಸರಿ ನೋಡಿದ್ದೀವಿ. ಆದರೆ ಒಬ್ಬ ಕೈದಿನ ಯಾವ ಥರ ಇದು ಮಾಡಬೇಕು ಅಥವಾ ಕೊಲೆ ಮಾಡಿ ಅಥವಾ ಬೇರೆ ತಪ್ಪಿಸ್ಕೊಂಡಾಗ ಟೀಸರ್ ಚೆನ್ನಾಗಿ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಪೊಲೀಸ್ನವ್ರಿಗೆಲ್ರಿಗೂ ಒಂದು ಸಲಾಮು. ಸರ್ ಇದರಲ್ಲಿ ತುಂಬ ಮಿಸ್ಟೀರಿಯಸ್ಸು ಮತ್ತು ನಿಗೂಢತೆ ಇದೆ. ಹೌದು. ನೀವು ನೋಡ್ತಾ ಇದ್ದಾಗೆ ನಿಮಗೆ ಅನಿಸ್ತಾ ನಿಮ್ಗೆ ಏನಾರು ಒಂದು ಒಳ್ಳೆ ವೈಪ್ ಥರ? ಒಂಥರ ಪೊಲೀಸ್ ಬಗ್ಗೆ ಸ್ವಲ್ಪ ನಮಗೆ ಗೌರವ ಜಾಸ್ತಿ ಇದೆ. ಆದರೆ ಏನೇ ಒಂದು ಕೊಲೆ ಮಾಡಲಿ, ಒಂದು ತಪ್ಪು ಮಾಡಲಿ ಅಥವಾ ಒಂದು ಮಿಸ್ಸಿಂಗ್ ಕೇಸೇ ಆಗ್ಬಿಡಿ, ಅದ್ರ ಬಗ್ಗೆ ನಮಗೆ ಮಾಹಿತಿ ಚೆನ್ನಾಗಿ ಕೊಟ್ಟಿದ್ದಾರೆ ಇದರಲ್ಲಿ. ಈ ಹಿಂದೆನೂ ವಿಜಯ ರಾಘವೇಂದ್ರ ಸರ್ದು ಮರೀಚಿ ಅಂತ ಬಂತು, ಅದರಲ್ಲೂ ಪೊಲೀಸ್ ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ನಾವು ನೋಡಿದ್ದೀವಿ, ಸರ್ ನೋಡಿದ್ದೀವಿ. ಅದರಲ್ಲೂ ಭಾಳ ಸಸ್ಪೆನ್ಸ್ ಐತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಸರ್ ಅವರು. ಕೇಸ್ ಆಫ್ ಕೊಂಡಾಣದಲ್ಲೂ ಅದೇ ಪೊಲೀಸ್ ಗೇಟಪ್ ಆಗ್ತದೆ. ಈ ಸಲಿಗೆ ಅಥವಾ ಹೋದ ಸಲಿಗೆ ಹೋಲಿಸ್ಕೊಂಡ್ರೆ ಏನು ಡಿಫ್ರೆನ್ಸ್ ಇರ್ಬೋದು ಸರ್? ಈ ಸರಿ ಸ್ವಲ್ಪ ಟೀಸರ್ ನೋಡಿದ್ರೆ ತುಂಬ ಕುತೂಹಲ ಕಾಣಿಸ್ತಾ ಇದೆ. ಆದರೆ ಬಿಡುಗಡೆ ಆದಮೇಲೆ ಖಂಡಿತ ನೋಡ್ತೀವಿ ಎಲ್ಲರೂ. ನಾವು ಫ್ಯಾಮಿಲಿ ಪೂರ್ತಿ ನೋಡಿದ್ದೀವಿ. ಇದನ್ನು ಫುಲ್ ನೋಡ್ತೀವಿ ಫ್ಯಾಮಿಲಿ. ವಿಜಯ ರಾಘವೇಂದ್ರ ಸರ್ ತುಂಬ ಹಳೆ ಮೂವೀಸಲ್ಲಿ ನಿಮ್ಗೆ ಯಾವುದು ತುಂಬ ಇಷ್ಟ? ನಿನಗಾಗಿ ನನಗೆ ತುಂಬ ಸರಿ ನೋಡಿದ್ದೀವಿ. ಅದು ತುಂಬ ಚೆನ್ನಾಗಿದೆ. ಆಮೇಲೆ ನೀನೆಂದರೆ ಇಷ್ಟ, ಅದು ನೋಡಿದ್ದೀವಿ ಸರ್. ಈ ಸಿನಿಮಾ ಕೇಸ್ ಆಫ್ ಕೊಂಡಾಣ ವಿಜಯ್ ಸರ್ಗೆ ಒಂದು ದೊಡ್ಡ ಬ್ರೇಕು ಅಥವಾ ಒಂದು ದೊಡ್ಡ ಗೆಲುವು ತಂದುಕೊಡು. ನನ್ನ ಅನಿಸಿಕೆ ಪ್ರಕಾರ ಇದು ದೊಡ್ಡ ಗೆಲುವು ತರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀವಿ. ವಿಜಯ ರಾಘವೇಂದ್ರ ಸರ್ಗೆ ನಾವು ಸಲಾಮ್ ಅಂತ. ನಮಸ್ಕಾರ ಸರ್. ಓಕೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.